ಹಲೋ ನಮಸ್ಕಾರ ಎಲ್ರಿಗೂ. ನಮ್ಮ ಮನೆಯ ಯುಗಾದಿ ಹಬ್ಬದ ಆಚರಣೆ ಹೇಗೆ ಆಯಿತು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಮನೆ ಬಾಗಿಲಿಗೆ ಮಾವಿನ ಎಲೆ ತೋರಣ ಕಟ್ತೀವಿ ಅಲ್ವಾ. ನಾರ್ಮಲಾಗಿ ಮಾವಿನ ಎಲೆ ತೋರಣನ ಕಟ್ಟಿದ್ವಿ. ನಾನು ದೇವ್ರ ಮನೆಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ, ಆಮೇಲೆ ಬಾಗಿಲಿಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಮಾವಿನ ಎಲೆಯಲ್ಲಿ ಒಂದು ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಮಾವಿನ ಎಲೆನ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕು. ಮಧ್ಯದಲ್ಲಿ ಕಡ್ಡಿ ಇರುತ್ತಲ್ಲ, ಆ ಕಡ್ಡಿನ ಸಪ್ರೇಟ್ ಮಾಡ್ಕೋಬೇಕು. ಎರಡು ಭಾಗ ಮಾಡ್ಕೋಬೇಕು. ಎರಡು ಭಾಗ ಈ ಥರ ಕಟ್ ಮಾಡಿದ್ಮೇಲೆ ಒಂದು ಕಡೆ ಈ ಥರ ಕಡ್ಡಿ ಒಳಗಡೆಯಿಂದ ಎಲೆನ ಟರ್ನ್ ಮಾಡ್ಕೊಬೇಕು. ಒಳಗಡೆ ಕಡ್ಡಿ ಒಳಗಡೆ ಇಟ್ಟು ಈ ಥರ ನಾವು ಎಲೆನ ಹೊರಗಡೆ ತೊಗೊಂಡ್ರೆ ಈ ಥರ ಡಿಸೈನ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಮಾಡೋದಕ್ಕೆ. ಕೆಲವೊಬ್ಬರು ಡಿಸೈನ್ಸ್ ಮಾಡಬೇಕು ಅಂತ ಸ್ಟೇಪ್ಲರ್ ಪಿನ್ನೆಲ್ಲ ಹೊಡಿತಾರೆ. ಸ್ಟೇಪ್ಲರ್ ಪಿನ್ ಹೊಡಿಬಾರ್ದು. ಸಪೋಸ್ ಏನಾದರೂ ಇದನ್ನು ಹಸು ಏನಾದರೂ ತಿಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ಟೇಪ್ಲರ್ ಪಿನ್ನು ಹೊಡಿತಾ ಇಲ್ಲ. ಸೊ ಯಾರಾದರೂ ಸ್ಟೇಪ್ಲರ್ ಪಿನ್ ಯೂಸ್ ಮಾಡ್ತಾಯಿದ್ರೆ ಅದನ್ನು ಯೂಸ್ ಮಾಡಬೇಡಿ ದಯವಿಟ್ಟು. ಸೊ ಅದೇ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಡಿಸೈನ್ಸ್ನ ಮಾಡ್ಕೋಬೋದು. ಅಷ್ಟು ಎಲೆಗಳಲ್ಲಿ ಡಿಸೈನ್ಸ್ ಮಾಡ್ಕೋಬೋದು. ಸೊ ಮಿಕ್ಕಿದ ಎಲೆಗಳನ್ನೆಲ್ಲ ಸೇಮ್ ಅದೇ ಥರ ಡಿಸೈನ್ ಮಾಡ್ತಾಯಿದ್ದೀನಿ. ನಾರ್ಮಲ್ ತೋರಣದ ಜೊತೆ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿದ್ರೆ. ನನಗೆ ಏನಾದರೂ ಥಿಂಗ್ಸ್ನ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಸೊ ಇದು ಚೆಕ್ ಮಾಡ್ತಾ ಇರ್ತೀನಿ. ಸೊ ಇದು ನನಗೆ ಕಾಣಿಸ್ತು, ಈ ಥರನೂ ಸಹ ಮಾಡ್ಬೋದು ಅಂತ ಒಂದು ಕಡೆ ನೋಡಿದ್ದೆ. ಅದಕ್ಕೆ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಮಾವಿನ ಎಲೆಯಲ್ಲಿ ತುಂಬ ಡಿಸೈನ್ಸ್ ಮಾಡ್ಬೋದು. ಈ ಡಿಸೈನ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ಸಹ ಇದೇ ಥರ ಟ್ರೈ ಮಾಡಿದ್ದೆ. ಅದರ ಜೊತೆಗೆ ಇನ್ನೊಂದು ಡಿಸೈನು ಸಹ ಟ್ರೈ ಮಾಡಿದ್ದೆ. ಸೊ ಈಗ ಎಲ್ಲ ಎಲೆಗಳನ್ನು ಕಟ್ ಮಾಡಿ ಡಿಸೈನ್ ಮಾಡಿ ಜೋಡಿಸ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಕಾಣಿಸುತ್ತೆ. ಮಾವಿನ ಎಲೆ ಕಟ್ ಮಾಡಿ ಡಿಸೈನ್ ಮಾಡ್ಕೊಂಡಿದ್ದಾದಮೇಲೆ ಕಂಟಿನ್ಯೂಯೇಷನ್ ಇದೆ ಇನ್ನು ಡಿಸೈನ್ದು. ಇದ್ರ ಒಳಗಡೆ ಹೂವನ್ನ ಇಟ್ಟು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಮಧ್ಯದಲ್ಲಿ ಒಂದು ತೂತಿರುತ್ತೆ. ಆ ತೂತಲ್ಲಿ ಹೂವನ್ನ ಯಾವುದಾದ್ರೂ ಹೂವು ಹಾಕ್ಬೋದು. ನಾನಿಲ್ಲಿ ಸೇವಂತಿಗೆ ಹೂವು ತೊಗೊಂಡಿದ್ದೀನಿ. ರೋಸ್ ಕೂಡ ಹಾಕ್ಬೋದು. ರೋಸ್ನ ಅಥವಾ ಸೇವಂತಿಗೆ ಹೂವನ್ನ ಈ ಥರ ಮಧ್ಯದಲ್ಲಿ ಹಾಕಿ ದಾರ ಕಟ್ತಾಯಿದ್ದೀನಿ. ಈ ಥರ ನಾರ್ಮಲಾಗಿ ದಾರ ಕಟ್ಕೊಂಡು ಹೂವು ಕಟ್ಟಬೇಕಾದ್ರೆ ಹಿಂಗೆ ನಾಟ್ ಹಾಕ್ಕೋತೀವಲ್ಲ, ಗಂಟು ಹಾಕ್ಕೋತೀವಲ್ಲ, ಆ ಥರ ಇಲ್ಲಿ ಗಂಟು ಹಾಕ್ಕೋತಾ ಇದ್ದೀನಿ. ಗಂಟು ಹಾಕಿ ದಾರಾನ ಕಟ್ ಮಾಡಿಕೊಂಡ್ರೆ ಡಿಸೈನು ಈ ಥರ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಮಾವಿನ ಎಲೆ ಮಧ್ಯ ಸೇವಂತಿಗೆ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಎಲ್ಲ ಎಲೆಗಳಿಗಲ್ಲೂ ಸಹ ಹೂವನ್ನು ಇಟ್ಟು ದಾರಾನ ಕಟ್ಕೋತಾ ಇದ್ದೀನಿ. ಎಲ್ಲ ಎಲೆಗಳಿಗೂ ಹೂವನ್ನು ಕಟ್ಟಿದಾದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಈಗ ಇದನ್ನು ದೇವರ ಮನೆಯಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಸೆಲೋ ಟೇಪ್ ಹಾಕಿ ಇದನ್ನು ನಾವು ಸ್ಟಿಕ್ ಮಾಡ್ಕೋಬೋದು. ಸೊ ನಾನು 5 ಎಲೆಗಳಿಗೆ ಡಿಸೈನ್ ಮಾಡಿದ್ದೆ. ದೇವರ ಮನೆಗೆ ಅಷ್ಟು ಸಾಕು ಅಂತ. ಸೊ 5 ಎಲೆಗಳನ್ನು ಸಹ ದೇವರ ಮನೆಗೆ ಸ್ಟಿಕ್ ಮಾಡಿದ್ದೀನಿ. ಸ್ಟಿಕ್ ಮಾಡಿದ್ದಾದಮೇಲೆ ಹೂವಿನ ಮಧ್ಯೆ ಕುಂಕುಮ ಇಟ್ಟರೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಸೇವಂತಿಗೆ ಹೂವಿಗೆ ಮಧ್ಯದಲ್ಲಿ ಕುಂಕುಮ ಹಚ್ಚಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಹೂಗಾದರೆ ನಾವು ಕುಂಕುಮ ಹಚ್ಚೋಕ್ಕಾಗಲ್ಲ. ಲೈಕ್ ರೋಸ್ ಹೂಗಾದರೆ ಕುಂಕುಮ ಇಡೋಕ್ಕಾಗಲ್ಲ. ಸೇವಂತಿಗೆ ಹೂವಾದರೆ ಕುಂಕುಮ ಇಡ್ಬೋದು. ನೋಡಿ ಈ ಥರ ಕಾಣಿಸುತ್ತೆ ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ. ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ಸಿಂಪಲ್ ಆಗಿರಲಿ ಅಂತ 5 ಎಲೆಗೆ ಮಾತ್ರ ತಗೊಂಡು ಡೆಕೋರೇಟ್ ಮಾಡಿದ್ದೀನಿ. ನೆಕ್ಸ್ಟು ಬಾಗಿಲಿಗೂ ಸಹ ನಾನು ಇದೇ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಬಟ್ ಬಾಗಿಲಿಗೆ ನಾನು ರೋಸ್ ಹೂವನ್ನು ಯೂಸ್ ಮಾಡಿದ್ದೀನಿ. ಸೊ ರೋಸ್ ಹೂವು ಹಾಕಿ ಗಂಟು ಹಾಕ್ಕೊಂಡಿದ್ದೀನಿ ಎಲೆಗಳಿಗೆ. ಸೇಮ್ ಬಾಗಿಲಿಗೂ ಸಹ ಸೆಲೋ ಟೇಪ್ ಹಚ್ಚಿ ಎಲೆಗಳನ್ನ ಅಂಟಿಸ್ಕೊಂಡಿದ್ದೀನಿ.
ಬಾಗಿಲಿಗೆ ಮಾವಿನ ತೋರಣ ಮತ್ತು ಬೇವಿನ ಎಲೆ ಮತ್ತು ಹೂವಿನಿಂದನೂ ಸಹ ಅಲಂಕಾರ ಮಾಡಿದ್ದೀವಿ. ಹೀಗೆ ಕಾಣಿಸ್ತಾ ಇದೆ ನಮ್ಮ ಮನೆಯ ಬಾಗಿಲಿನ ಹಾಗೂ ದೇವರ ಮನೆಯ ಅಲಂಕಾರ. ಬೆಳಗಿನ ತಿಂಡಿಗೆ ಮನೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದಾರೆ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಣ್ಣೆ ಕಾಯಿಸ್ಕೋಬೇಕು. ಎಣ್ಣೆ ಕಾದಾದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಅದರ ಜೊತೆಗೆ ಕರಿಬೇವು ಸಹ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾವು ಇಟ್ಟಿರೋ ಮಾವಿನಕಾಯಿನ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಮಾವಿನಕಾಯಿನ ಸಿಪ್ಪೆನೆಲ್ಲ ತೆಗೆದು ತುರಿದಿಟ್ಕೊಂಡಿದ್ದೀವಿ. ಅದಕ್ಕೂ ಮುಂಚೆ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಆದಮೇಲೆ ಮಾವಿನಕಾಯಿ ತುರಿದಿರೋದನ್ನ ಬಾಣಲಿಗೆ ಹಾಕಿ ಹಾಗೆ ರೋಸ್ಟ್ ಮಾಡ್ಕೋಬೇಕು. ಯುಗಾದಿ ಹಬ್ಬಕ್ಕೆ ತಿಂಡಿ ಅಂದರೆ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಇಲ್ಲದೆ ಯುಗಾದಿ ಹಬ್ಬ ಮುಗಿಯೋದೇ ಇಲ್ಲ. ಸೊ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಜೊತೆ ಕಡಲೆ ಬೀಜನ ಮುಂಚೆನೇ ಹುರಿದು ಇಟ್ಕೊಂಡಿರಬೇಕು. ಎಣ್ಣೆಯಲ್ಲಿ ಕರೆದು ಇಟ್ಕೊಂಡಿದ್ರೆ ಮಾವಿನಕಾಯಿ ಗೊಜ್ಜಿನ ಜೊತೆ ಅನ್ನ ಮಿಕ್ಸ್ ಮಾಡಬೇಕಾದ್ರೆ ಕೊನೆಯಲ್ಲಿ ಕಡಲೆ ಬೀಜ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಮಾವಿನಕಾಯಿನ ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಜಾಸ್ತಿ ಬೇಯಿಸ್ಕೊಂಡ್ರೆ ಓವರ್ ಕುಕ್ ಆಗಿಬಿಡತ್ತೆ. ಸೊ ಇದು ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಬೇಕಿದ್ದರೆ ಚಿತ್ರಾನ್ನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಉಪ್ಪು ಹಾಕೋಬೋದು. ಬಟ್ ಗೊಜ್ಜಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಯಾಕಂದರೆ ಬರೀ ಮಾವಿನಕಾಯಿ ಅನ್ನನ ಮಿಕ್ಸ್ ಮಾಡಬೇಕಾದ್ರೆ ಮಾವಿನಕಾಯಿಗೆ ಉಪ್ಪು ಹಿಡ್ದಿರಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ. ಕೊನೆಯದಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಯುಗಾದಿ ಹಬ್ಬ ಅಂದಮೇಲೆ ಒಬ್ಬಟ್ಟಿಲ್ಲದೆ ಇರೋಕ್ಕಾಗತ್ತಾ? ಸೊ ದೇವರಿಗೆ ಒಬ್ಬಟ್ಟಿನ ನೈವೇದ್ಯನೂ ಸಹ ಮಾಡಿದ್ದೀವಿ. ಅದರ ಜೊತೆಗೆ ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಸಾರು, ಅನ್ನ, ಕೋಸಂಬರಿ, ಅದರ ಜೊತೆಗೆ ಬೇವು ಬೆಲ್ಲನೂ ಸಹ ದೇವರ ನೈವೇದ್ಯಕ್ಕೆ ಇಟ್ಟಿದ್ದೀವಿ. ಬುದ್ಧಿ, ಆರೋಗ್ಯ ಕೊಟ್ಟು ನಮ್ಮನ್ನ ಕಾಪಾಡು. ಜೈ ಗಣೇಶ. ಜೈ ಶ್ರೀರಾಮ್. ಜೈ ಹನುಮಾನ್. ಪೂಜೆ ಎಲ್ಲ ಆದಮೇಲೆ ನಾವು ನಮ್ಮ ಮನೆ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಕೈಯಿಂದ ಬೇವು ಬೆಲ್ಲನ ಸ್ವೀಕಾರ ಮಾಡ್ತೀವಿ. ಆಮೇಲೆ ಮನೆಯಲ್ಲಿ ಹಬ್ಬದೂಟ ಮಾಡಿದ್ವಿ. ಹೀಗಿತ್ತು ನಮ್ಮ ಮನೆಯ ಯುಗಾದಿ ಹಬ್ಬದ ಆಚರಣೆ. ನಿಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವೀಡಿಯೋಸ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು.
ಜೈ ಶ್ರೀರಾಮ, ಜೈ ಆಂಜನೇಯ.